ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ವ್ಲಾಗ್ಸ್ ಕನ್ನಡ. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಚಿನ್ನಮ್ಮನ ಸ್ಕೂಲಿಗೆ ಕಳಿಸ್ಬೇಕು, ಹಾಗಾಗಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಚಿಕ್ಕು ಕೂಡ ನಮ್ಮ ಜೊತೆನೇ ಎದ್ಬಿಡ್ತಾಳೆ, ಅವಳನ್ನ ಅಮ್ಮ ಇಟ್ಕೊಂಡಿದ್ದಾರೆ. ಇವತ್ತು ಟಿಫನ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀವಿ. ದೋಸೆ, ಇಡ್ಲಿ, ಪಡ್ಡು ಈ ಥರ ಅಂದರೆ ಚಿನ್ನಮ್ಮ ತಿಂತಾಳೆ ಇಷ್ಟಪಟ್ಟು. ಬಾಕ್ಸ್ಗೆ ಹಾಕಿ ಕಳಿಸಿದ್ರೆ ರೈಸ್ ಐಟಮ್ಸ್ ಅಂತೂ ಏನೂ ತಿನ್ನೋದೇ ಇಲ್ಲ ಅವಳು. ಹಾಕಿ ಕಳಿಸಿದ್ರೆ ತುಂಬ ಬಲವಂತವಾಗಿ ತಿಂತಾಳಂತೆ. ಅವ್ರ ಮ್ಯಾಮ್ ಕೂಡ ಅದನ್ನೇ ಹೇಳ್ತಾರೆ, ನೀವೇನಾದರೂ ರೈಸ್ ಐಟಮ್ ಹಾಕಿ ಕಳಿಸಿದ್ರೆ ತುಂಬ ಸ್ಲೋ ಆಗಿ ತಿಂತಾಳೆ ಅಂತ. ಬಟ್ ಡೈಲಿ ಇಡ್ಲಿ, ದೋಸೆ, ಪಡ್ಡು ಇದನ್ನೇ ಕಳಿಸೋದಕ್ಕಾಗೋದಿಲ್ವಲ್ಲ, ಹಾಗಾಗಿ ಸಮ್ ಡೇಸ್ ರೇರ್ಲಿ ನಾವು ರೈಸ್ ಐಟಮ್ ಕೂಡ ಕಳಿಸ್ತೀವಿ. ಪುಳಿಯೋಗರೆ, ಚಿತ್ರಾನ್ನ, ಪಲಾವ್ ಈ ಥರ. ನೋಡಿ, ದೋಸೆನ ಸ್ವಲ್ಪ ನಾನು ದಪ್ಪಕ್ಕೆ ಹಾಕ್ತಿದ್ದೀನಿ, ಯಾಕಂದರೆ ಅವಳು 10:30 ಹಂಗೆ ಅವಳಿಗೆ ಬ್ರೇಕಿಗೆ ಬಿಡ್ತಾರೆ. ಅಷ್ಟೊತ್ತಿಗೆ ತುಂಬ ತೆಳ್ಳು ಕ್ರಿಸ್ಪಿಯಾಗಿ ಹಾಕಿದ್ರೆ ಅವಳಿಗೆ ತಿನ್ನೋದಕ್ಕಾಗೋದಿಲ್ಲ. ಆಮೇಲೆ ಬಿಸಿಲು ಬೇರೆ ಜಾಸ್ತಿ ಇದೆ ಅಲ್ಲ ಇವಾಗ, ಹಾಗಾಗಿ ಸ್ವಲ್ಪ ದಪ್ಪಕ್ಕೆ ಹಾಕಿದ್ರೆ ಸಾಫ್ಟಾಗಿರುತ್ತೆ, ತಿನ್ಕೊತಾಳೆ ಅಂತ ಹೇಳಿ. ತುಂಬ ಇಷ್ಟಪಟ್ಟು ಅಂತಲೂ ಏನು ತಿನ್ನಲ್ಲ, ಬಟ್ ಈ ಥರ ಐಟಮ್ಸ್ ಹಾಕಿ ಕಳಿಸಿದ್ರೆ ಸ್ವಲ್ಪ ತಿಂತಾಳೆ. ರೈಸ್ ಐಟಮ್ಸು, ಈ ಖಾರ ಸ್ವಲ್ಪ ಏನಾದ್ರು ಖಾರ ಜಾಸ್ತಿ ಎಲ್ಲ ಇದ್ದರೆ ತಿನ್ನೋದೇ ಇಲ್ಲ ಅವಳು. ಒಂದೊಂದೇ ಅವಳು ಎಣಿಸ್ಕೊಂಡು ಕೂತಿರ್ತಾಳಂತೆ. ಅವ್ರ ಮ್ಯಾಮ್ ಮೊನ್ನೆ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಅದನ್ನೇ ಹೇಳ್ತಾಯಿದ್ರು. ಹಂಗಾಗಿ ಸ್ವಲ್ಪ ಆದಷ್ಟು ನಾವು ಇಡ್ಲಿ, ದೋಸೆ ಮತ್ತು ರವೆ ದೋಸೆ, ಪಡ್ಡು ಈ ಥರದ್ದು ಮಾಡಿ ಕಳಿಸ್ತೀವಿ. ಚಪಾತಿ ಈ ಥರದ್ದೆಲ್ಲ. ಇವತ್ತು ದೋಸೆ ಹಾಕಿರೋದ್ರಿಂದ ಫ್ರೂಟ್ಸ್ ಏನು ಬೇಡ ಅಂಥೇಳಿ ಒಂದು 5-6 ಪಿಸ್ತಾ ಹಾಕಿದೆ. ಇವಳಿಗೆ ಚಟ್ನಿ ಹಾಕಿ ಕಳಿಸೋದಿಲ್ಲ, ಅವಳು ಚಟ್ನಿಯಲ್ಲಿ ತಿನ್ನೋಲ್ಲ. ಅದಕ್ಕೆ ಚಟ್ನಿಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬಟ್ ಆಮೇಲೆ ರುಬ್ಕೊಳ್ಳೋಣ ಅಂತ ಎತ್ತಿಟ್ಟೆ. ಇವಾಗ ನಾನು ದೋಸೆಗೆ ಏನು ಮಾಡ್ತೀನಿ, ಈ ಥರ ಸಾಫ್ಟಾಗಿ ದೋಸೆ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ನಾನು ಆಲೂಗಡ್ಡೆ ಪಲ್ಯನ ಸ್ಪ್ರೆಡ್ ಮಾಡಿಬಿಡ್ತೀನಿ. ಅದನ್ನು ಸಪ್ರೇಟ್, ಇನ್ ಕೇಸ್ ಆಲೂಗಡ್ಡೆ ಪಲ್ಯನೂ ಸಪ್ರೇಟ್ ಇಟ್ಟು ಕಳಿಸಿದ್ರೆ ತಿನ್ನೋದೇ ಇಲ್ಲ ಅವಳು. ಹಾಗಾಗಿ ಅವಳು ಗೊತ್ತಾಗ್ದಂಗೆ ಈ ಥರ ಮೇಲ್ಗಡೆ ನೀಟಾಗಿ ನೋಡಿ ಹಿಂಗೆ ಸ್ಪ್ರೆಡ್ ಮಾಡಿಬಿಟ್ಟು ರೋಲ್ ಮಾಡಿ ಕಟ್ ಮಾಡಿ ಇಡ್ತೀನಿ. ಆವಾಗ ಒಂದು ರೋಲ್ ತೊಗೊಂಡು ಹಂಗೆ ತಿನ್ಕೊಂಡು ಬಿಡ್ತಾಳೆ. ಅವಳೇ ತಿನ್ನಬೇಕು ಅಂದರೆ ಎತ್ಕೊಂಡೆಲ್ಲ ತಿನ್ನೋದಕ್ಕೆ ಬರೋಲ್ಲ ಅವಳಿಗೆ. ಮತ್ತು ತಿನ್ನೋದು ಇಲ್ಲ ಅವಳು, ಹಂಗೆ ಬಿಟ್ಕೊಂಬಂದ್ಬಿಡ್ತಾಳೆ. ಬರೀ ದೋಸೆ ಒಂದೇ ಖಾಲಿ ಮಾಡ್ಕೊಂಬರ್ತಾಳೆ. ಅದಕ್ಕೋಸ್ಕರ ನೋಡಿ ಈ ಥರ ರೋಲ್ ಮಾಡಿ ಇಟ್ಬಿಟ್ರೆ ತಿಂತಾಳೆ ಅಂತ ಹೇಳಿ ಹಿಂಗೆ ಇಟ್ಟಿದ್ದೀನಿ. ಮತ್ತು ಬಿಸಿಲುಗಾಲದಲ್ಲಿ ಇದೆಲ್ಲ ತಿಂದರೆ ಜಾಸ್ತಿ ನೀರು ಕುಡಿಸುತ್ತೆ. ಬೇರೆ ನೀರು ಕುಡಿದೇ ಹೊಟ್ಟೆ ತುಂಬೋಗುತ್ತೆ ಅವಳಿಗೆ. ಹಂಗಾಗಿ ಒಂದೇ ಒಂದು ಇಡೋಮ್ಮ ಅಂತ ಹೇಳಿದ್ಲು, ಅದಕ್ಕೆ ಒಂದೇ ಇಟ್ಟಿದ್ದೀನಿ. ಲಂಚ್ ಬ್ಯಾಗ್ ಎಲ್ಲ ರೆಡಿ ಆಯಿತು. ಇನ್ನೇನು 8 o'clockಗೆ ಅವಳಿಗೆ ಸ್ಕೂಲ್ ವ್ಯಾನ್ ಬರುತ್ತೆ. ಅವಳು ಕೂಡ ರೆಡಿಯಾಗಿ ಕೂತಿದ್ದಾಳೆ. ಯಾವತ್ತೂ ಮಾತ್ರ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ಒಂದಿನಕ್ಕೂ ಹಠ ಮಾಡಿಲ್ಲ, ನಾನು ಹೋಗೋದಿಲ್ಲ, ನಾನು ಹೋಮ್ವರ್ಕ್ ಬರೆಯೋ ಈ ಥರ ಯಾವತ್ತೂ ಹೇಳಿಲ್ಲ. ಬೈ ಗಾಡ್ಸ್ ಗ್ರೇಸ್ ತುಂಬ ಖುಷಿಯಿಂದ ಹೋಗ್ತಾಳೆ, ಮತ್ತು ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಾಳೆ ಅವಳೇನೆ ಹೇಳ್ಕೊಟ್ರೆ. ತಿನ್ನೋ ವಿಚಾರದಲ್ಲಿ ಒಂದು ಸ್ವಲ್ಪ ಹಠ ಮಾಡ್ತಾಳೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಅವಳದು ಕಂಪ್ಲೇಂಟ್ಸ್ ಇಲ್ಲ. ಹೋಗಿದ್ದಾಳೆ ಈಗ ಸ್ಕೂಲ್ಗೆ, ಹೊರಟ್ಲು. ಚಿಕ್ಕುನ ಇವಾಗ ಸ್ವಲ್ಪ ಅವಳಿಗೆ ಫೀಡ್ ಮಾಡಿ ಅವಳಿಗೆ ಮಲಗಿಸಿ ಎಬ್ಸಿದ್ರೆ ಅವಳು ಬರೋ ಅಷ್ಟರಲ್ಲಿ ನೋಡಿ ಈ ಥರ ಫುಲ್ ಕಂಪ್ಲೀಟಾಗಿ ರೆಡಿಯಾಗಿ ಎದ್ದು ಕೂತಿರ್ತಾಳೆ ಅಕ್ಕನ್ನ ವೆಯ್ಟ್ ಮಾಡಿಕೊಂಡು. ಚಿನ್ನಮ್ಮ ಸ್ಕೂಲಿಂದ ಬರೋದು 1 o'clock ಆಗುತ್ತೆ. ನೋಡಿ ಮೇಡಮ್ ಅವ್ರು ಆಲ್ರೆಡಿ ಸ್ನಾನ ಎಲ್ಲ ಆಗಿ ಒಂದು ರೌಂಡ್ ನಿದ್ದೆ ಆಗಿ ಇವಾಗ ಎದ್ದು ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಆಮೇಲೆ ಅವಳು ಬಂದಮೇಲೆ, ಚಿನ್ನಮ್ಮ ಬಂದಮೇಲೆ ಇಬ್ಬರೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡಿ ಮತ್ತೆ ಒಂದು 3 o'clock ಹಂಗೆ ಮಲ್ಕೊಳ್ತಾರೆ. ಚಿನ್ನಮ್ಮ ಸ್ಕೂಲಿಂದ ಬಂದ ತಕ್ಷಣ ಮಲಗಿಸಿದ್ರೆ ಒಂದು ಸ್ವಲ್ಪ ಊಟ ಮಾಡಿಸಿ ಈವ್ನಿಂಗು ಫ್ರೆಶ್ ಆಗಿರ್ತಾಳೆ, ಹೋಮ್ವರ್ಕ್ ಮಾಡೋದು, ಓದ್ಕೊಳ್ಳೋದು ಎಲ್ಲ ಮಾಡ್ತಾಳೆ. ಇಲ್ಲ ಮಧ್ಯಾಹ್ನ ಹೊತ್ತು ಮಲಗಿಸಿಲ್ಲ ಅಂದರೆ ಏನು ಮಾಡ್ತಾಳೆ ಅವಳು, 6:30, 7 o'clock ಹೋಮ್ವರ್ಕ್ ಮಾಡೋದು ಕೂತ್ಕೊತಾಳಲ್ಲ, ಆವಾಗಲೇ ಕುಡಿಸ್ತಾ ಇರ್ತಾಳೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ. ಹಂಗಾಗಿ ನಾನು ಅವಳು ಬಂದ ತಕ್ಷಣ ಊಟ ಮಾಡಿ ಮಲಗಿಸ್ಬಿಡ್ತೀನಿ. ನೋಡಿ, ಇವತ್ತು ಬುತ್ತಿ ಅನ್ನ ಅಂತ ನಮ್ಮ ಸೈಡೆಲ್ಲ ಮಾಡ್ತಾರೆ, ಅದನ್ನು ತಿನ್ನಬೇಕು ಅನ್ನಿಸ್ತು. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ಹಂಗಾಗಿ ಅದನ್ನೇ ಮಾಡಿ ಅಮ್ಮ ಊಟಕ್ಕೆ ಅಂತ ಹೇಳಿದೆ. ಅದಕ್ಕೋಸ್ಕರ ನೋಡಿ ಅನ್ನ ಮಾತ್ರ ತುಂಬ ಬಿಸಿಯಾಗಿರಬೇಕು. ಇದು ಬುತ್ತಿ ಅನ್ನ ಮಾಡೋದಕ್ಕೆ ತಂಗ್ಳನ್ನದಲ್ಲೆಲ್ಲ ಮಾಡೋಕ್ಕಾಗಲ್ಲ. ಅದು ಮಾಡೋದಕ್ಕೆ ಅಮ್ಮ ರೆಡಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಒಂದು ನೋಡಿ ಇಷ್ಟು ಐಟಮ್ ನಾನೇನು ತೋರಿಸ್ದೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕಾಳು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಅನ್ನಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಕೆಲವೊಬ್ಬರು ಅನ್ನಕ್ಕೆ ಉಪ್ಪು ಹಾಕಿ ಮಾಡಿರ್ತಾರೆ, ನಮ್ಮ ಮನೇಲೂ ಅನ್ನಕ್ಕೆ ಉಪ್ಪು ಹಾಕ್ತೀವಿ, ಹಂಗಾಗಿ ನೋಡಿಕೊಂಡು ಹಾಕಿ. ಅನ್ನಕ್ಕೆ ಉಪ್ಪು ಹಾಕಿಲ್ಲ ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಇವಾಗ ಏನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ನಮ್ಮಮ್ಮ ಹಿಂಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಬಿಸಿ ಇರುತ್ತೆ, ಕೈಯಲ್ಲಿ ನಾದಕ್ಕಾಗಲ್ಲ, ಬಟ್ ಕೈಯಲ್ಲೇ ನಾದಬೇಕು, ಆವಾಗಲೇ ಟೇಸ್ಟು. ನೋಡಿ, ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು. ಇದನ್ನು ಯೂಶ್ವಲಿ ನಮ್ಮ ಕಡೆಯೆಲ್ಲ ಈ ಪ್ರೆಗ್ನೆಂಟ್ ಇರೋರಿಗೆಲ್ಲ ಬುತ್ತಿಯನ್ನ ಅಂತ ಮಾಡ್ಕೊಂಡು ಹೋಗ್ತಾರೆ ನೋಡೋದಕ್ಕೆ ಹೋಗುವಾಗ. ಆ ಥರ ಹೊರಗಡೆ ಎಲ್ಲಾದರೂ ತೊಗೊಂಡೋಗಿ ತಿನ್ನಬೇಕು ಅಂತಂದರೆ ನೀವು ಮೊಸರು ಸ್ಕಿಪ್ ಮಾಡಿ, ಇದಕ್ಕೆ ಮೊಸರು ಬದಲು ಆಲ್ಟರ್ನೇಟ್ ಲೆಮನ್ನು ಮತ್ತು ತುಪ್ಪ ಯೂಸ್ ಮಾಡ್ಕೊಬೋದು. ಇಲ್ಲಿ ನಾವು ಮೊಸರು ಇಲ್ಲೇ ಇವಾಗನೇ ತಿನ್ನೋದಲ್ವ, ಅದಕ್ಕೋಸ್ಕರ ನಾವು ಮೊಸರು ಹಾಕ್ಕೊಂಡಿದ್ದೀವಿ.
ನೋಡಿ ಈ ಥರ ಬಿಸಿ ಇದ್ರಲ್ಲೇ ಚೆನ್ನಾಗಿ ಇದನ್ನ ನಾದ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಇದು ಕಾಂಬಿನೇಷನ್ ಅಂದರೆ ಕೆಂಪು ಚಟ್ನಿ ಅಂತ ನಮ್ಮ ಕಡೆ ಮಾಡ್ತೀವಿ. ಅಂದರೆ ಹಣ್ಣು ಮೆಣಸಿನ್ಕಾಯಿ ಇರುತ್ತಲ್ಲ ಅದರಲ್ಲಿ ಮಾಡೋದು, ನೀರು ಕೂಡ ಸೋಕಿಸ್ದಂಗೆ. ಅದು 1 ವರ್ಷ ಫ್ರಿಜ್ಜಲ್ಲ ಆಚೆ ಇಟ್ಟರೆ ಕೂಡ ಹಂಗೇ ಇರುತ್ತದು, ಯಾವುದೇ ರೀತಿ ಹಾಳಾಗೋದಿಲ್ಲ. ನಾನು ಇನ್ನೊಂದು ಸತಿ ಯಾವಾಗಲಾದರೂ ಆ ಚಟ್ನಿ ಮಾಡುವಾಗ ನಾನು ನಿಮಗೆ ರೆಸಿಪಿ ಶೇರ್ ಮಾಡ್ತೀನಿ. ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಅದು. ಇದಂತೂ ನನಗೆ ತುಂಬ ಇಷ್ಟ. ಬುತ್ತಿ ಅನ್ನ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಬಟ್ ಅನ್ನ ಮಾತ್ರ ಬಿಸಿಯಾಗಿರಬೇಕು. ಆವಾಗಲೇ ಮಾಡಿ ಆವಾಗನೇ ಈ ಥರ ಎಲ್ಲ ಪ್ರಿಪೇರ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತಂಗ್ಳನ್ನದಲ್ಲೆಲ್ಲ ಮಾಡೋದಕ್ಕಾಗೋದಿಲ್ಲ ಆರೋಗಿರೋ ಅನ್ನದಲ್ಲಿ. ಮತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ಅದರಲ್ಲಿ ಮಾಡಿದ್ರೆ. ನೋಡಿ ಈ ಥರ ಮುದ್ದೆ ಗಾತ್ರಕ್ಕೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಬಾಲ್ಸ್ ಥರ ಮಾಡ್ಕೊಳ್ಬೇಕು. ಎಷ್ಟು ಸಿಂಪಲ್ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಫುಡ್ಗೆ ನಾವು ಎಷ್ಟು ಸಿಂಪಲಾಗಿ ಐಟಮ್ಸ್ ಹಾಕ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕಿದೇ ಒಂದು ಎಕ್ಸಾಂಪಲು. ಯಾವುದೇ ರೀತಿ ನಾವು ಏನು ಎಕ್ಸ್ಟ್ರಾ ಏನು ಹೇಳ್ತಾರೆ ಐಟಮ್ಸ್ಗಳೇನು ಹಾಕ್ದಲೇ ಸಿಂಪಲ್ಲಾಗೇ ಮಾಡಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ನಾನು ಕೆಂಪು ಚಟ್ನಿ ಅಂತ ಹೇಳಿದ್ನಲ್ಲ, ಇದೇ ಅದು. ಇದನ್ನು ಮೆಣಸಿನ ಹಣ್ಣು ಬರುತ್ತೆ, ಆ ಹಣ್ಣಲ್ಲಿ ಹುಣಸೆ ಹಣ್ಣು, ಜೀರಿಗೆ, ಬೆಳ್ಳುಳ್ಳಿ ಈ ಥರ ಎಲ್ಲ ಹಾಕಿ ಇದನ್ನು ಮಿಷಿನಲ್ಲಿ ರುಬ್ಬಿಸ್ಕೊಂಡು ಬರ್ತಾರೆ ಅಲ್ಲಿ ದಾವಣಗೆರೆ ಸೈಡು ಮತ್ತು ಚಿತ್ರದುರ್ಗ ಸೈಡೆಲ್ಲ. ನಾವಿಲ್ಲಿ ಮನೇಲಿ ಮಾಡ್ಕೋಬೇಕು ಸ್ಮಾಲ್ ಕ್ವಾಂಟಿಟಿ ಅಂದರೆ ನಾನು ನಿಮ್ಮ ಜೊತೆ ಆ ರೆಸಿಪಿನ ಮುಂದೆ ಯಾವಾಗಾದರೂ ಶೇರ್ ಮಾಡ್ತೀನಿ. ನೋಡಿ ಚಿನ್ನಮ್ಮನ ಸ್ಕೂಲಿಂದ ಬಂದಳು, ಅವಳು ಇದನ್ನು ತಿನ್ನಲ್ವಂತೆ, ಖಾರ ಅಂತೆ. ಹಾಗಾಗಿ ಅವಳಿಗೆ ಪ್ಲೇನ್ ಮೊಸರನ್ನ ತಿನ್ನಿಸ್ದೆ. ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಇದೆಲ್ಲ ಆದಮೇಲೆ ನೋಡಿ ಬಂದಿದ್ದಾಳೆ. ಮಾತ್ರ ತುಂಬ ಖುಷಿಯಿಂದ ಬರ್ತಾಳೆ, ಖುಷಿಯಿಂದ ಹೋಗ್ತಾಳೆ. ಅವಳು ಸ್ಕೂಲಿಂದ ಬರೋದು ಹೋಗೋದು ನೋಡೋದಕ್ಕೇ ನನಗೆ ತುಂಬಾ ಖುಷಿಯಾಗುತ್ತೆ. ಯೂನಿಫಾರ್ಮಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾಳೆ. ನನ್ನದೇ ದೃಷ್ಟಿ ಆಗುತ್ತೇನೋ ಅಂದ್ಕೊಳ್ತೀನಿ ನಾನು. ನೋಡಿ ಬೇಡ ಅಂತ ಹೇಳ್ತಾ ಇದ್ದಾಳೆ ನನಗೆ ಇದು. ಅವಳು ಆ್ಯಕ್ಚುಲಿ ಬುತ್ತಿ ಅನ್ನ ಅಂತ ಇವಾಗ ಒಂದು 2 ಇಯರ್ಸಿಂದ ಅವಳು ನೋಡಿಲ್ಲ ಇದು. ಅವಳಿಗೆ ಇದು ಫಸ್ಟ್ ಕಾನ್ಸೆಪ್ಟ್ ಆ್ಯಕ್ಚುಲಿ, ಅವಳಿಗೆ ಗೊತ್ತಿಲ್ಲ. ಅದಕ್ಕೆ ಏನಮ್ಮ ಇದು, ಏನೇನು ಹಾಕಿರ್ತಾರೆ ಅಂತೆಲ್ಲ ಫುಲ್ಲು ಡೀಟೇಲ್ಸ್ ಕೇಳ್ತಾ ಇದ್ದಾಳೆ. ಕ್ಯೂರಿಯಾಸಿಟಿ ಜಾಸ್ತಿ ನಮ್ಮ ಚಿನ್ನಮ್ಮಂಗೆ. ಏನೇ ನೋಡಿದ್ರೂ ಅವಳು ಅದ್ರ ಬಗ್ಗೆ ತಿಳ್ಕೊಬೇಕು. ಒಂದು ಕಾರಲ್ಲಿ ಹೋಗುವಾಗಲಾಗಲಿ, ಇಲ್ಲ ಒಂದು ರೋಡಲ್ಲಿ ಹೋಗುವಾಗ ಆ ಗಾಡಿಗಳು ಯಾಕೆ ಆಪೋಸಿಟ್ ಸೈಡ್ ಬರ್ತಿದೆ, ಈ ಗಾಡಿಗಳು ಯಾಕೆ ಹೀಗೆ ಬರ್ತಿದೆ, ಯಾವ ಗೇರ್ಗೆ ಆಗ್ತೆ, ಈ ಥರ ಎಲ್ಲ ತುಂಬ ಕ್ವಶನ್ ಮಾಡ್ತಾ ಇರ್ತಾಳೆ. ನೋಡಿ ನಾನು ಬೆಳಗ್ಗೆ ಆಲೂಗಡ್ಡೆ ಪಲ್ಯ ಮಾಡಿದ್ವಿ ದೋಸೆಗೆ ಅಂತ ಹೇಳಿದ್ನಲ್ಲ, ಇಷ್ಟು ಪಲ್ಯ ಮಿಕ್ಕೋಗಿತ್ತು. ಅದಕ್ಕೆ ಈವ್ನಿಂಗ್ಗೆ ಇದಕ್ಕೆ ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ. ಅದರಲ್ಲಿ ದಪ್ಪ ದಪ್ಪ ಮೆಣಸಿನ್ಕಾಯಿ ಹಾಕಿದ್ವಿ, ಹಾಗೆ ದಪ್ಪ ಕಟ್ ಮಾಡಿ. ಆ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನೆಲ್ಲ ತೆಗ್ದಾಕ್ಬಿಡ್ಬೇಕು. ಟೊಮೊಟೊ ಕೂಡ ಹಾಕಿದ್ದೆ, ಅದನ್ನು ತೆಗಿತಾ ಇದ್ದೀನಿ. ಎಲ್ಲ ತಕ್ಕೊಂಡ್ಬಿಟ್ಟು ಮಿಕ್ಕಿದ್ದೇನಿದೆ ಅದನ್ನು ಸ್ಮಾಲ್ ಉಂಡೆಗಳನ್ನ ಮಾಡ್ಕೋಬೇಕು. ಅಂದರೆ ನಮಗೆ ಸೈಜ್ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಇದರಲ್ಲಿ ಒಂದು 7-8 ಬೋಂಡ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗುತ್ತೆ ಅನಿಸುತ್ತೆ. ಮಿಕ್ಕಿದ್ದು ಆಮೇಲೆ ಬೇಕಾದರೆ ಏನಾದರೂ ಇದು ಈರುಳ್ಳಿ ಕಟ್ ಮಾಡ್ಕೊಂಡು ಅದಕ್ಕೆ ಈರುಳ್ಳಿ ಬೋಂಡ ಆ ಥರ ಹಾಕ್ಕೊಳ್ಬೋದು. ಚಿನ್ನಮ್ಮ ಇದನ್ನು ತಿನ್ನಲ್ಲ, ಆಲೂಗಡ್ಡೆ ಬೋಂಡನ. ಅವಳು ಯೂಶ್ವಲಿ ಆ ಬಜ್ಜಿ ಆ ಥರ ತಿಂತಾಳೆ. ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ. ಇದು ನಾರ್ಮಲ್ ನಾವೇನು ಆಲೂಗಡ್ಡೆ ಪಲ್ಯ ಮಾಡ್ತೀವಿ ದೋಸೆಗೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಇದಕ್ಕೇನು ಮತ್ತು ನಾನು ಎಕ್ಸ್ಟ್ರಾ ಯಾವುದೇ ರೀತಿ ಪೌಡರ್ಸು, ಚಾಟ್ ಮಸಾಲ ಆಗಲಿ ಇಲ್ಲ ಗರಂ ಮಸಾಲ ಏನೂ ಆ್ಯಡ್ ಮಾಡಿಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇವಾಗ ನಾನು ಇದಕ್ಕೆ ಇದು ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಒಂದು ಸ್ಮಾಲ್ ಬೌಲಷ್ಟು ಹಿಟ್ಟು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು, ಒಂದು ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಫಸ್ಟು ಎಲ್ಲ ಮಿಕ್ಸ್ ಆಗೋ ಥರ ಕಲಿಸ್ಕೊಳ್ಬೇಕು. ಬರೀ ಹಿಟ್ಟನ್ನೇ, ನೀರು ಹಾಕೋದಕ್ಕೆ ಮುಂಚೆ, ಇಲ್ಲಾಂದರೆ ಲಮ್ಸ್ ಥರ ಇರುತ್ತೆ ಮಧ್ಯದಲ್ಲಿ ಕಡಲೆ ಹಿಟ್ಟು, ಅದಕ್ಕೋಸ್ಕರ. ಇವಾಗ ನಾನು ಇದಕ್ಕೆ ನೀರು ಹಾಕ್ಕೊಂಡು ತುಂಬ ತೆಳ್ಳಗೂ ಕಲಿಸ್ಕೊಬಾರ್ದು, ತುಂಬ ಗಟ್ಟಿಗೂ ಕಲಿಸ್ಕೊಬಾರ್ದು. ಇದನ್ನು ಅಂದರೆ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ನೋಡಿ ಈಗ ತೋರಿಸ್ತಿದ್ದೀನಲ್ಲ, ಈ ಥರ ಸ್ವಲ್ಪ ಅದು ಕೋಟ್ ಆಗಬೇಕು. ಆಲೂಗಡ್ಡೆ ಅದೇನಿರುತ್ತೆ ಆ ಉಂಡೆನ ಇದ್ರೊಳಗಡೆ ಅದ್ದಿದ್ರೆ ನೀಟಾಗಿ ಕೋಟಿಂಗ್ ಚೆನ್ನಾಗಿ ಬರಬೇಕು. ಆ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಕಲಿಸ್ಕೋಬೇಕು. ನೋಡಿ ಈ ಥರ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಅಂದರೆ ನಮ್ಗೆ ಮಾಡುವಾಗ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಅಂದರೆ ಇದಕ್ಕೆ ನೀಟಾಗಿ ಕೋಟಿಂಗ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಹೇಗೆ ಅಂತ ಹೇಳಿ. ಎಣ್ಣೆನೂ ಕೂಡ ಕಾಯೋದಕ್ಕಿಟ್ಟಿದೆ, ಎಣ್ಣೆ ಕೂಡ ಕಾದಿದೆ. ಇವಾಗ ಹಾಕ್ತಾಯಿದ್ದೀನಿ ಒಂದೊಂದನ್ನೇ.
ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಆಲೂಗಡ್ಡೆ ಇತ್ತು, ಒಂದು ಆಲೂಗಡ್ಡೆ ಬಜ್ಜಿ ಕೂಡ ಹಾಕೋಣ ಅಂದ್ಕೊಂಡೆ. ಯಾಕಂದರೆ ಚಿನ್ನಮ್ಮ ಇದನ್ನು ತಿನ್ನಲ್ಲ, ಆಲೂಗಡ್ಡೆ ಬಜ್ಜಿ ಮಾಡಿಕೊಟ್ರೆ ತಿಂತಾಳೆ ಅವಳು ತಿನ್ನೋದೇ ಒಂದೋ ಎರಡೋ ಅಷ್ಟೇ, ಜಾಸ್ತಿ ಯಾವತ್ತಾದರೂ ಅಪರೂಪಕ್ಕೆ 2 ತಿನ್ನಲು ಅಂದರೆ ಅದೇ ಮಹಾನ್ ಅನ್ಬೋದು. ಒಂದೇ ಅವಳು ಆಲ್ಮೋಸ್ಟ್ ತಿನ್ನೋದು ಒಂದೇ. ಅವಳು ಈ ಥರ ಐಟಮ್ಸ್ ಎಲ್ಲ ಅಷ್ಟು ಇಷ್ಟಪಡೋದಿಲ್ಲ. ಡ್ರೈ ಫ್ರೂಟ್ಸು ಈ ಥರದ್ದೆಲ್ಲ ಚೆನ್ನಾಗಿ ತಿಂತಾಳೆ, ಹಣ್ಣುಗಳು. ಬಟ್ ಜಂಕ್ ಫುಡ್ಸು ಸ್ವಲ್ಪ ಕಡಿಮೆನೇ ಅವಳು ತಿನ್ನೋದು. ಆ ಥರ ಯಾವತ್ತೂ ಜಂಕ್ ಫುಡ್ನೆಲ್ಲ ಇಷ್ಟಪಟ್ಟು ತಿಂದೋಳೆ ಅಲ್ಲ. ಹೇಳ್ಬೇಕಂದ್ರೆ ಅವಳಿಗೆ ಗೋಬಿ, ಮಸಾಲ ಪೂರಿ ಇದೆಲ್ಲ ಟೇಸ್ಟೇ ಗೊತ್ತಿಲ್ಲ ಅವಳಿಗೆ. ಗೋಬಿ ಏನಾದರೂ ನಾವು ತಿನ್ನೋದಕ್ಕೆ ಹೋದರೆ ಒಂದು 3 ಡ್ರೈ ಗೋಬಿ ಇಸ್ಕೊಂಡು ತಿಂತಾಳೆ ಅಷ್ಟೇ. ಮಸಾಲ ಪೂರಿ ಈ ಥರ ಏನಾದರೂ ತಿನ್ನೋದಕ್ಕೆ ಹೋದರೆ ಖಾಲಿ ಪೂರಿ ಇಸ್ಕೊಂಡು ತಿಂತಾಳೆ. ಅವಳಿಗೆ ಚಿಕ್ಕ ವಯಸ್ಸಿಂದನೂ ಅಷ್ಟು ಅಭ್ಯಾಸ ಮಾಡಿಲ್ಲ. ಮತ್ತು ಅದು ಖಾರ ಇರುತ್ತಲ್ಲ, ಅವಳು ಸ್ವಲ್ಪ ಖಾರ ಎಲ್ಲ ತಿನ್ನೋದಿಲ್ಲ ಅಷ್ಟಾಗಿ. ಹಂಗಾಗಿ ಅವಳು ಆ ಥರದ್ದು ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ. ಎಂಥ ಹೋಟೆಲ್ಲು ಕರ್ಕೊಂಡೋದ್ರು, ಯಾವ್ದಾದ್ರು ಫಂಕ್ಷನ್ಗಳಿಗೆ ಕರ್ಕೊಂಡೋದ್ರೆ ಅವಳನ್ನ ಮನೇಲೇ ಊಟ ಮಾಡಿಸ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ.